ಅಲ್ಲ ಇವತ್ತೊಂದು ಸ್ಟೆಪ್ ಫಾರ್ವರ್ಡ್ ಇದೆ ಅಂತ ಎಲ್ಲ ಕಡೆ ಮಾಡೇ ಮಾಡ್ತಾರೆ, ಹೊಸದೇನಲ್ಲ, ಅವ್ರ ಅಭಿಮಾನಕ್ಕೆ ಮಾಡ್ತಾರೆ ಅಷ್ಟೇ. ಅದು ಸಂಕ್ರಾಂತಿ ಆದ ನಂತರದಲ್ಲಿ ಏನೋ ಹೊಸ ಬದಲಾವಣೆ ಆಗ್ತಿದೆ ಅಂತ ಇಲ್ಲ ಹೋಗೋದು ಬರೋದು ಅದು ರಾಜಕೀಯದಲ್ಲಿ ಅದೇ ಅವರು CM ಇದ್ದಾರೆ, ಸಾಕಷ್ಟು ಡಿಪಾರ್ಟ್ಮೆಂಟ್ ಹೊಂದಿದ್ದಾರೆ. ಸೊ ಪ್ರತಿ ಸಾರಿ ಹೋಗ್ತಾರೆ ಅವರು. ಸೊ ಹೋಗೋದ್ರಿಂದ ಅದೇನು ಚರ್ಚೆ ಏನು ಅವಶ್ಯಕತೆ ಇಲ್ಲ. ಈ ಬಾರಿ ಕರೆದಿದ್ದು ಕುತೂಹಲ ಗೊತ್ತಿಲ್ಲ, ಆದರೂ ಹೋಗಿದ್ದಾರೆ, ಬಂದಿದ್ರು. ಮತ್ತೆ ಇದರ ಆಸಾಮ್ ಉಸ್ತುವಾರಿದ್ದಾರೆ, ಮೊನ್ನೆ ಸಭೆ ಕೂಡ ಆಯಿತು ಡೆಲ್ಲಿಯಲ್ಲಿ. ಅದಕ್ಕೋಸ್ಕರ ಹೋಗಿರ್ಬೋದು, ಅದಕ್ಕೇನು ಹೆಚ್ಚು ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ. ವಿಶ್ವ ಆರ್ಥಿಕ ಸಮ್ಮೇಳನ ಪ್ರವಾಸ ರದ್ದು ಮಾಡಿ ದೆಹಲಿಯಲ್ಲಿ ಹೋಗ್ತಿದ್ದಾರೆ. ಈಗಂತ ಅವಶ್ಯಕತೆ ಇಲ್ಲ, ಚುನಾವಣೆ ಬಂದಿದೆ. ಈಗ ಆಸಾಮ್ ಚುನಾವಣೆ ಇದೆ, ನಮ್ಮಲ್ಲಿ ಕೂಡ ಗ್ರೇಟರ್ ಬೆಂಗಳೂರು ಚುನಾವಣೆ ನಡೀತಾ ಇದೆ. ಸೊ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಸೊ ಈಗ ಹತ್ರ ಅವಶ್ಯಕತೆ ಇಲ್ಲ ಚರ್ಚೆ. ಕೂಡ ಬಂದಿದೆ ಈಗ. ನೀವು ಡೆಲ್ಲಿಗೆ ಹೋಗ್ತಾ ಇದ್ದೀರಿ ಸರ್? ನಮ್ಮ ಇಲಾಖೆ ಕೆಲಸ ಇದೆ, ನಾವು ಹೋಗ್ತಾ ಇದೀವಿ. ನಮ್ಮ ಇಲಾಖೆ ಕೆಲಸ, ಯಾಕಂದ್ರೆ ಕರ್ನಾಟಕ ಬೋರ್ಡ್ ನಮ್ಮ ಅಧೀನದಲ್ಲಿ ಇರೋದ್ರಿಂದ ಮತ್ತು ಹೊಸ ಹೊಸ ಕಟ್ಟಡ ಮಾಡ್ತಾ ಇದ್ದೀವಿ ಡೆಲ್ಲಿಯಲ್ಲಿ. ಸೊ ಅದು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅವರ ಆಪ್ತ ಶಾಸಕರು ಒಂದು ಒತ್ತಾಯ ಮಾಡ್ತಿದ್ದಾರೆ ಸರ್, ಅಂದ್ರೆ ಈ ಬಾರಿ ಕರೆದಿದ್ದಾರಲ್ಲ, ಒಂದು ಸ್ಪಷ್ಟಪಡಿಸಬೇಕು, ಸಿದ್ದರಾಮಯ್ಯ ಅವರೇ ಮುಂದುವರಿತಾರ ಅಥವಾ CM DK ಶಿವಕುಮಾರ್ ಅವರು CM ಆಗ್ತಾರ ಅನ್ನೋದನ್ನ ಹೇಳಿದ್ರೆ ನಾವು ಸಾಕಾದ್ರೆ ಅವರು ಅಂದ್ರೆ ಶಾಸಕರೇ ಒತ್ತಾಯ ಮಾಡ್ತಿದ್ದಾರೆ. ಇದನ್ನ ಸ್ಪಷ್ಟವಾಗಿ ಹೈಕಮಾಂಡ್ ನಿರ್ಧಾರ ಎಲ್ಲರಿಗೂ ಅಂತಿಮ ಬೈಂಡಿಂಗ್ ಆಗಬೇಕು. ಸೊ ಅವ್ರು ಹೇಳಿದ್ರು ಆಗ್ಬೇಕಂತ ಎಲ್ಲರದ್ದು ಆಸೆ ಇದೆ, ಅದು ಬೇಗ ಇತ್ಯರ್ಥ ಆಗ್ಬೇಕಂತ ಎಲ್ಲರದ್ದು ಇದೆ. ಅವ್ರು ಒಬ್ಬರದೇ ಅಲ್ಲ, ಎಲ್ಲ ಕಡೆ ಇಡೀ 140 ಜನರದು ಆಸೆ ಇದೆ, ಬೇಗ ಇತ್ಯರ್ಥ ಆಗ್ಬೇಕಂತ. ಸಂಕ್ರಾಂತಿ ನಂತರದಲ್ಲಿ ಏನು ಹೊಸ ಬದಲಾವಣೆ ಆಗ್ತಿದೆಯಾ? ಅದು ಗೊತ್ತಿಲ್ಲ, ನಮ್ಮ ಕೈಲಿಲ್ಲ. ಡೆಲ್ಲಿಯಲ್ಲಿದೆ, ಅದು ಮಾಡೋದು ಬಿಡೋದು. ಆದರೆ ಅದು ಗೊಂದಲ ಬಗೆಹರಿಬೇಕಂತ ನಮ್ಮೆಲ್ಲರ ಆಸೆ. ಈಗ ಸಂಕ್ರಾಂತಿ ನಂತರದಲ್ಲಿ ಚನ್ನಗಿರಿ ಶಾಸಕರು ಹೇಳ್ತಾ ಇದ್ದಾರೆ DK CM ಆಗ್ತಾರೆ ಅಂತ. ಈಗ ಅದೇ ಚನ್ನಗಿರಿಯಲ್ಲಿ ಈಗ ಸಾವ್ಕಾರ್ CM ಆಗ್ಬೇಕು ಅಂತ ಬ್ಯಾನರ್ಗಳು. ಈಗಲ್ಲ, ಮುಂದೆ ಈ ಅವಧಿಗೆಲ್ಲ, ಮುಂದಿನ ಅವಧಿಗೆ ಈಗೆಲ್ಲ ನೀವು ಕನ್ಫ್ಯೂಸ್ ಮಾಡಿ ಯಾರಾಗೋರು ಆಗ್ಲಿ. ಈಗ ನಮ್ದು ಸಪೋರ್ಟ್ ಇದೆ, ಅದೇನಿದ್ರು ನಮ್ಮ ಮುಂದಿನ 28 ಅಂತ ಹೇಳಿದ್ವಿ. ಅವಾಗ ಇವಾಗ ಅಡ್ವಾನ್ಸ್ ಆಗಿ ಅವರು ಕ್ಲೇಮ್ ಮಾಡ್ತಾರೆ ಅಷ್ಟೇ. ನೀವು 28 ಅಂತ ಇದ್ರಿ ಸರ್, ಕೆಲವೊಂದಿಷ್ಟು ಜನ ದಲಿತ ಸಮುದಾಯದ ಶಾಸಕರು ಆಗ್ಬೇಕು ಅನ್ನೋದು ಇಲ್ಲ, ಅದು ನೋಡೋಣ ಏನು ಅಂತ ಅವ್ರವ್ರ ಅಭಿಮಾನಿಗಳ ಆಸೆ ಅಷ್ಟೇ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ. ಈಗ ಸಾವ್ಕಾರರು ಚನ್ನಗಿರಿಯಿಂದ CM ಆಗ್ಬೋದು ಅಂತ ಕೂಗಿದ್ದಾರೆ.